Good afternoon, students. Today we are going to study alteration of share capital and internal reconstruction. As you know, reconstruction means reorganization or rearrangement of financial structure of a business. So in the previous chapter we had studied this external reconstruction. What happens in the case of external reconstruction? The company gets into liquidation. Okay, then new company is formed, that is externally. But in the case of internal reconstruction, here we are making changes in the capital structure of the business. What is the reason? For example, ಒಂದು ಪರ್ಟಿಕ್ಯುಲರ್ ಕಂಪನಿಯಲ್ಲಿ ನಮಗೆ ಪ್ರಾಫಿಟ್ ಬರ್ತಾ ಇರ್ಬೋದು. ಆ ಪ್ರಾಫಿಟನ್ನು ಅರ್ನ್ ಮಾಡಲಿಕ್ಕೆ ನಮಗೆ 50 lakhs ಇನ್ವೆಸ್ಟ್ಮೆಂಟ್ ಸಾಕು ಕ್ಯಾಪಿಟಲ್. ಆದರೆ ನಮ್ಮಲ್ಲಿ 70 lakhs ಕ್ಯಾಪಿಟಲ್ ಇದೆ, 70 lakhs rupees ಕ್ಯಾಪಿಟಲ್ ಇದೆ. ಈ 20 lakhs rupees ಏನಾಯಿತು? ಅದು ವೇಸ್ಟ್ ಆಯಿತು. ಓಕೆ, ಆ 20 lakhs ನಾವು ತಗೊಂಡಿದ್ದೇವೆ, ನಾವು ಅದನ್ನು ಬಾರೋ ಮಾಡಿರ್ಬೋದು, ಅದಕ್ಕೆ ಇಂಟ್ರೆಸ್ಟ್ ಕಟ್ಟಬೇಕು. ಸೊ ಇದೆಲ್ಲ ನಮಗೆ ಬರ್ಡನ್. ಹಾಗಿರುವಾಗ ವೈಸ್ ಡಿಸಿಷನ್ ಏನು? ವಿ ಹ್ಯಾವ್ ಟು ಗಿವ್ ಇಟ್ ಬ್ಯಾಕ್, ರೈಟ್? ವಿ ಹ್ಯಾವ್ ಟು ರೆಡ್ಯೂಸ್ ದ ಕ್ಯಾಪಿಟಲ್. Sometimes the management makes the decision so as to reorganize the capital. ಅಂದರೆ ಈಗ ನಮ್ಮ ಹತ್ರ ಎಷ್ಟು ಶೇರ್ ಕ್ಯಾಪಿಟಲ್ ಇದೆ ಅದಕ್ಕಿಂತ ಜಾಸ್ತಿ ಬೇಕು ಅಂತ. ಸೊ ದೇರ್ ಕ್ಯಾನ್ ಬಿ ಇನ್ಕ್ರೀಸ್ ಇನ್ ಶೇರ್ ಕ್ಯಾಪಿಟಲ್, ಆರ್ ದೇರ್ ಕ್ಯಾನ್ ಬಿ ಡಿಕ್ರೀಸ್ ಇನ್ ಶೇರ್ ಕ್ಯಾಪಿಟಲ್, ಆರ್ ದೇರ್ ಕ್ಯಾನ್ ಬಿ ಕನ್ಸಾಲಿಡೇಷನ್ ಆಫ್ ಶೇರ್ಸ್, ಸಬ್ಡಿವಿಷನ್ ಆಫ್ ಶೇರ್ಸ್, ಕನ್ವರ್ಷನ್ ಆಫ್ ಶೇರ್ಸ್ ಇಂಟು ಸ್ಟಾಕ್, ವೈಸ್ ವರ್ಸಾ. ಇಂಥ ಡಿಸಿಷನ್ ಕೂಡ ಮ್ಯಾನೇಜ್ಮೆಂಟ್ ತಗೊಳ್ಬೋದು. ಇದೆಲ್ಲ ಕೂಡ ನಮಗೆ ಇಂಟರ್ನಲ್ ರೀಕನ್ಸ್ಟ್ರಕ್ಷನಲ್ಲಿ ಬರುತ್ತೆ. ಸೊ ಇಂಟರ್ನಲ್ ರೀಕನ್ಸ್ಟ್ರಕ್ಷನಲ್ಲಿ there are popular two forms of internal reconstruction. Just see here. The first one is alteration of share capital, that is reorganization of share capital, and the second one is reduction of share capital. So ನಿಮಗೆ ಪ್ರಾಬ್ಲಮ್ಸ್ ಇದೆರಡರಲ್ಲಿ ಬರ್ತದೆ. The first method ಇವತ್ತು ನೋಡೋಣ ಹೇಗಾಗತ್ತೆ ಅಂತ. The first one is reorganization of share capital. So there are 6 types, ಅಂದರೆ 6 situations ಇರುತ್ತೆ. The first one is increase in share capital. This means we issue new equity shares or new shares to the public. ನಿಮ್ಗೆ ಗೊತ್ತಿದೆ, ಹೊಸ ಶೇರ್ಸ್ ಪಬ್ಲಿಕ್ ಇಶ್ಯೂ ಮಾಡುವಾಗ ಏನಾಗುತ್ತೆ? ಕ್ಯಾಶ್ ಕಮ್ಸ್ ಇನ್, ಶೇರ್ಸ್ ಗೋಸ್ ಔಟ್, ರೈಟ್? ಸೊ ವಾಟ್ ಈಸ್ ದ ಜರ್ನಲ್ ಎಂಟ್ರಿ? ಬ್ಯಾಂಕ್ ಅಕೌಂಟ್ ಡೆಟರ್ ಟು ಇಕ್ವಿಟಿ ಶೇರ್ ಕ್ಯಾಪಿಟಲ್ ಅಕೌಂಟ್. ಇದು ಯಾವಾಗ? ಇನ್ಕ್ರೀಸ್ ಇನ್ ಶೇರ್ ಕ್ಯಾಪಿಟಲ್. Is it clear? So the first entry is this. Bank account debtor to equity share capital account. Suppose if there is decrease in share capital, ಕ್ಯಾನ್ಸಲ್ ಮಾಡುವಂಥದ್ದು. ನಾವು ಅನ್ಇಶ್ಯೂ ಇರುವಂಥ ಶೇರ್ಸನ್ನು ಅಥವಾ ಅನ್ಸಬ್ಸ್ಕ್ರೈಬ್ ಆಗಿರುವ ಶೇರ್ಸನ್ನು ಕ್ಯಾನ್ಸಲ್ ಮಾಡುವಂಥದ್ದು. ಹೀಗಿರುವಾಗ ದೇರ್ ಈಸ್ ನೋ ಜರ್ನಲ್ ಎಂಟ್ರಿ. So when there is decrease in share capital, there is no journal entry. Third one, ಇದು ತುಂಬ ಇಂಪಾರ್ಟೆಂಟ್ ನೋಡಿ, ಕನ್ಸಾಲಿಡೇಷನ್ ಆಫ್ ಶೇರ್ಸ್. ವಾಟ್ ಯು ಮೀನ್ ಬೈ ದ ವರ್ಡ್ ಮೀನಿಂಗ್ ಕನ್ಸಾಲಿಡೇಷನ್? ಕನ್ಸಾಲಿಡೇಷನ್ ಅಂತ ಹೇಳಿದರೆ ಒಟ್ಟುಗೂಡಿಸೋದು ಅಂತ. ಇಲ್ಲಿ ನೋಡಿ, ಕನ್ಸಾಲಿಡೇಷನ್ ಅಂತ ಹೇಳಿದರೆ ಒಟ್ಟುಗೂಡಿಸೋದು. ಫಾರ್ ಎಕ್ಸಾಂಪಲ್, ಸಣ್ಣ ಸಣ್ಣದು ತುಂಬ ಶೇರ್ಸ್ ಇರ್ತದೆ. ಓಕೆ, you are consolidating it into a larger one, from smaller denominations to larger denominations. For example, 10 rupees ಇದ್ದು ಶೇರ್ಸ್ ಇದ್ದರೆ, ಫೇಸ್ ವ್ಯಾಲ್ಯೂ ಇದ್ದರೆ, ನಾವು ಅದನ್ನು 100 rupees ಮಾಡುವಂಥದ್ದು. ಹಾಗಿರುವಾಗ ಏನಾಗ್ತದೆ? ನಂಬರ್ ಆಫ್ ಶೇರ್ಸ್ ವಿಲ್ ಗೆಟ್ ರೆಡ್ಯೂಸ್ಡ್. ಸೊ ಜರ್ನಲ್ ಎಂಟ್ರಿ ಏನು ಅದಕ್ಕೆ? ಶೇರ್ ಕ್ಯಾಪಿಟಲ್ ಅಕೌಂಟ್ ಡೆಟರ್ ಟು ಶೇರ್ ಕ್ಯಾಪಿಟಲ್ ಅಕೌಂಟ್. ಯಾಕೆಂದರೆ ಶೇರ್ಸ್ ವಿಲ್ ಬಿ ಸೇಮ್, ನಂಬರ್ ಚೇಂಜ್ ಆಗುತ್ತೆ. ಹೇಗೆ ಬರೀಬೇಕು ನಾವು? ಜರ್ನಲ್ ಎಂಟ್ರಿ ಬರೆಯುವಾಗ ಯಾವುದರಿಂದ ಯಾವುದು ಆಯಿತು ಅಂತ ಹೇಳೋದನ್ನು ಬರೀಬೇಕು. ಸೊ ಶೇರ್ ಕ್ಯಾಪಿಟಲ್ ಅಕೌಂಟ್ ಡೆಟ್, ಈಗ ನಾವೇನು ಮಾಡಿದ್ವಿ ಇಲ್ಲಿ? ಸ್ಮಾಲಿಂದ ಲಾರ್ಜ್. ಇಲ್ಲಿ ನಾವೇನು ಮಾಡಿದ್ವಿ ಅಂತ ಹೇಳಿದರೆ ಸ್ಮಾಲರ್ ಡಿನಾಮಿನೇಷನ್ಸಿಂದ ಲಾರ್ಜರ್ ಡಿನಾಮಿನೇಷನ್ಸ್ಗೆ ಹೋದವು. ಅದಕ್ಕೋಸ್ಕರ ಜರ್ನಲ್ ಎಂಟ್ರಿ ವಿಲ್ ಬಿ ಶೇರ್ ಕ್ಯಾಪಿಟಲ್ ಅಕೌಂಟ್ ಡೆಟ್ ಸ್ಮಾಲರ್ ಟು ಶೇರ್ ಕ್ಯಾಪಿಟಲ್ ಅಕೌಂಟ್ ಡೆಟ್ ಟು ಶೇರ್ ಕ್ಯಾಪಿಟಲ್ ಅಕೌಂಟ್, ದಟ್ ಈಸ್ ಲಾರ್ಜರ್ ಡಿನಾಮಿನೇಷನ್ಸ್. ಅಂದರೆ ಕನ್ಸಾಲಿಡೇಟ್ ಮಾಡೋದು ಸ್ಮಾಲರ್ ಡಿನಾಮಿನೇಷನಿಂದ ಲಾರ್ಜರ್ ಡಿನಾಮಿನೇಷನ್ಗೆ. ಓಕೆ,
ನೆಕ್ಸ್ಟ್ ಇದರ ಆಪೋಸಿಟ್ ಇದು ಸಬ್ ಡಿವಿಷನ್. ಹೆಸರು ನೋಡಿ, ಸಬ್ ಡಿವಿಷನ್ ಅಂದರೆ ಏನು? ವಿಭಾಗಿಸೋದು, ಡಿವೈಡ್ ಮಾಡುವಂಥದ್ದು. ಸಬ್ ಡಿವಿಷನ್ ಆಫ್ ಶೇರ್ಸ್ ಇಲ್ಲೇನಾಗುತ್ತೆ, ಲಾರ್ಜರ್ ಡಿನಾಮಿನೇಷನ್ಸಿಂದ ಸ್ಮಾಲರ್ ಡಿನಾಮಿನೇಷನ್ಸ್ಗೆ ಬರೋದು. ಫಾರ್ ಎಕ್ಸಾಂಪಲ್ 100 ರೂಪೀಸ್ ಫೇಸ್ ವ್ಯಾಲ್ಯೂ ಇದ್ದರೆ ಅದನ್ನು 10 ರೂಪೀಸ್ ಮಾಡುವಂಥದ್ದು. ಓಕೆ, ಸೇಮ್ ರೂಲ್ ಅಪ್ಲೈ ಆಗ್ತದೆ. ಯಾವುದರಿಂದ ಯಾವುದರಿಂದ? ಲಾರ್ಜರಿಂದ, ಕರೆಕ್ಟ್. ಸೊ ಶೇರ್ ಕ್ಯಾಪಿಟಲ್ ಅಕೌಂಟ್ ಡೆಟ್ ಲಾರ್ಜರ್ ಟು share capital account at the smaller denominations. Okay, so this is the subdivision of shares. So this is called subdivision. Next journal entry, conversion of shares into stock. Okay, ಈಗ shares ಮತ್ತು ಸ್ಟಾಕಿಗೆ ಏನು ಡಿಫ್ರೆನ್ಸ್ ಅಂತ. ವಾಟ್ ಈಸ್ ಸ್ಟಾಕ್? ಇಲ್ಲಿ ನೋಡಿ, ಫಾರ್ ಎಕ್ಸಾಂಪಲ್ ಮಿಸ್ಟರ್ ಎ ಹೆಲ್ಡ್ 500 rupees ಆಫ್ ₹10 ಈಚ್. ಏನಿದ್ರ ಅರ್ಥ? ಅವನ ಹತ್ರ 10 ರೂಪೀಸ್ ಇದು 500 ಶೇರ್ಸ್ ಇದೆ ಅಂತ, ಕರೆಕ್ಟ್ ಅಲ್ವಾ? ಸೊ ಹಾಗಿರುವಾಗ ವ್ಯಾಲ್ಯೂ ಎಷ್ಟಾಯಿತು? 5000 ರೂಪೀಸ್ ವರ್ತ್ ಶೇರ್ ಇದೆ. ಬಟ್ ಈಗ ಏನಾಗ್ತದೆ, ಅದನ್ನು ಎ ಹೆಲ್ಡ್ ₹5000 ಸ್ಟಾಕ್, ನೆಟ್ಟಾಗಿ ಹೇಳುವಂಥದ್ದು. ಎಷ್ಟು ಶೇರ್ಸ್ ಅಂತ ಸ್ಪ್ಲಿಟ್ ಮಾಡಲಿಕ್ಕಿಲ್ಲ, ಡೈರೆಕ್ಟಾಗಿ ಹೇಳುವಂಥದ್ದು. ಸೊ ಇಟ್ ಈಸ್ ಕಾಲ್ಡ್ ಸ್ಟಾಕ್. ಟೋಟಲ್ ಅಮೌಂಟ್. ಸೊ ಸೇಮ್ ಹಿಯರ್, ಟೋಟಲ್ ಅಮೌಂಟನ್ನು ನಾವು ಡೈರೆಕ್ಟಾಗಿ ಹೇಳ್ತೇವೆ. ಸೊ ನಾವು ಎ ಹೆಲ್ಡ್ ₹5000 ಸ್ಟಾಕ್. ಸೊ ದಿಸ್ ಇಸ್ ಕನ್ವರ್ಷನ್ ಆಫ್ ಶೇರ್ಸ್ ಇಂಟು ಸ್ಟಾಕ್. ಹಾಗಿರುವಾಗ ಜರ್ನಲ್ ಎಂಟ್ರಿ ಏನಾಗ್ತದೆ? ನಾನು ಹೇಳಿದೆ ಫ್ರಮ್ ಅಲ್ಲಿಂದ ಟೂಗೆ ಹಾಕಬೇಕು. ಸೊ ಫ್ರಮ್ ಈಕ್ವಿಟಿ ಶೇರ್ಸ್ ಟು ದ ಸ್ಟಾಕ್. ಸೊ ಈಕ್ವಿಟಿ ಶೇರ್ ಕ್ಯಾಪಿಟಲ್ ಅಕೌಂಟ್ ಡೆಟ್ ಟು ಈಕ್ವಿಟಿ ಸ್ಟಾಕ್ ಅಕೌಂಟ್. ಅಂದರೆ ಶೇರ್ಸ್ ಇತ್ತು, ಸ್ಟಾಕ್ ಆಗಿ ಕನ್ವರ್ಟ್ ಆಯಿತು ಅಂತ. ಕ್ಲಿಯರ್? Okay, now the reverse thing. Here what happens, reconversion of stock into shares. ಏನು ಮಾಡೋದು ಈಗ? ಆಲ್ರೆಡಿ ಸ್ಟಾಕ್ ಉಂಟು, ಅದನ್ನು ಶೇರ್ಸ್ ಆಗಿ ಕನ್ವರ್ಟ್ ಮಾಡೋದು. ಫ್ರಮ್ ಸ್ಟಾಕ್ ಟು ಶೇರ್ಸ್. ವಾಟ್ ಈಸ್ ದ ಜರ್ನಲ್ ಎಂಟ್ರಿ? ಈಕ್ವಿಟಿ ಸ್ಟಾಕ್ ಅಕೌಂಟ್ ಡೆಟ್ ಟು ಈಕ್ವಿಟಿ ಶೇರ್ ಕ್ಯಾಪಿಟಲ್ ಅಕೌಂಟ್. ಸೊ ದೀಸ್ ಆರ್ ದ ಜರ್ನಲ್ ಎಂಟ್ರೀಸ್. Here the first one, increase in share capital. ಏನಾಗುತ್ತಲ್ಲಿ? ಬ್ಯಾಂಕ್ ಅಕೌಂಟ್ ಡೇಟೆಡ್ ಟು ಇಕ್ವಿಟಿ ಶೇರ್ ಕ್ಯಾಪಿಟಲ್ ಅಕೌಂಟ್. ಡಿಕ್ರೀಸಿಗೆ ಎಂಟ್ರೀಸ್ ಇಲ್ಲ. ಕನ್ಸಾಲಿಡೇಷನ್ ಅಂತ ಹೇಳಿದರೆ ಸಣ್ಣದನ್ನು ಒಟ್ಟುಗೂಡಿಸೋದು. ಅಂದರೆ ಏನಾಯಿತು, ಸಣ್ಣದನ್ನು ಫಸ್ಟ್ ಬರೀಬೇಕು. ಸ್ಮಾಲರ್ ಡಿನಾಮಿನೇಷನ್ಸ್ ಶೇರ್ ಕ್ಯಾಪಿಟಲ್ ಅಕೌಂಟ್ ಡೇಟ್ ಟು ಲಾರ್ಜರ್ ಡಿನಾಮಿನೇಷನ್ಸ್. ನಂತರ ಡಿವಿಷನ್ ಅಂದರೆ ಏನು, ಲಾರ್ಜ್ ಇದ್ದದನ್ನು ಡಿವೈಡ್ ಮಾಡೋದು. ಸೊ ಲಾರ್ಜರ್ ಇಕ್ವಿಟಿ ಶೇರ್ ಕ್ಯಾಪಿಟಲ್ ಅಕೌಂಟ್ ಲಾರ್ಜರ್ ಡಿನಾಮಿನೇಷನ್ಸ್ ಟು ಇಕ್ವಿಟಿ ಶೇರ್ ಕ್ಯಾಪಿಟಲ್ ಅಕೌಂಟ್ ಸ್ಮಾಲರ್ ಡಿನಾಮಿನೇಷನ್ಸ್. ನೆಕ್ಸ್ಟ್ ಯಾವುದು? ಕನ್ವರ್ಷನ್ ಆಫ್ ಶೇರ್ಸ್ ಇಂಟು ಸ್ಟಾಕ್. ಸೊ ಶೇರ್ ಕನ್ವರ್ಟ್ ಆಗುತ್ತೆ. ಇಕ್ವಿಟಿ ಶೇರ್ ಕ್ಯಾಪಿಟಲ್ ಅಕೌಂಟ್ ಡೆಟ್ ಟು ಏನಾಗುತ್ತೆ, ಇಕ್ವಿಟಿ ಸ್ಟಾಕ್ ಅಕೌಂಟ್. ಲಾಸ್ಟ್ ಒನ್ reconversion. So what happens here? Equity stock account debtor to equity share capital account. So these are the basic entries for alteration of share capital. First one, ಇಷ್ಟು ಜರ್ನಲ್ ಎಂಟ್ರೀಸ್ ನೆನ್ಪಿಟ್ಕೋಬೇಕು. ಇದು ಫಸ್ಟ್. ಜಸ್ಟ್ ಈ ಪ್ರಾಬ್ಲಮ್ ನೋಡಿ ಒಂದ್ಸಲ. On 31st March 2014, Ramesh Company had authorized and issued capital of rupees 2 lakh consisting of 20,000 equity shares of rupees 10 each, on which 8 was paid. ಅದೇನು, ಇನಿಷಿಯಲ್ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. ಆಥರೈಸ್ಡ್ ಕ್ಯಾಪಿಟಲ್ ಎಷ್ಟಿದೆ? 2 lakh rupees ಇದೆ. 10 rupees ಈಚ್ ಇದ್ದು 20 equity shares. ಅದರಲ್ಲಿ 10 rupeesಲ್ಲಿ 8 rupees ಮಾತ್ರ ಪೇ ಆಗಿರುವಂಥದ್ದು, ರೈಟ್? ಇದು ಫಸ್ಟ್ ಬೇಸ್ ಸಿಚುವೇಶನ್. ಆಮೇಲೆ ನೋಡಿ, on 31st December 2014, the company in general body meeting resolved to subdivide. ನೋಡಿ ಕ್ಲಿಯರ್ ಆಗಿ ಕೊಟ್ಟಿದ್ದಾರೆ, ಸಬ್ ಡಿವೈಡ್ ಮಾಡಲಿಕ್ಕೆ ಅಂತ. ಈಚ್ ಶೇರ್ ಇಂಟು 2 shares of rupees 5 each with 4 paid up. ಸೊ ಏನಾಯ್ತಲ್ಲಿ, ಪ್ರತಿ ಶೇರನ್ನು 10 rupees ಇದು ಶೇರನ್ನು 5 rupees ಥರ ಡಿವೈಡ್ ಮಾಡಲಿಕ್ಕೆ ಹೇಳಿದ್ದಾರೆ. ಓಕೆ, ಅಂದರೆ ಏನಾಯಿತು, ಸಬ್ ಡಿವಿಷನ್ ಆಯಿತು. ನಿಮ್ಗೆ ಗೊತ್ತಿದೆ ಸಬ್ ಡಿವಿಷನ್ಗೆ ಯಾವ ಜರ್ನಲ್ ಎಂಟ್ರಿ ಬರ್ತದೆ? ಇಲ್ಲಿ ಸಬ್ ಡಿವಿಷನ್ ಇದೆ. ಈಕ್ವಿಟಿ ಶೇರ್ ಕ್ಯಾಪಿಟಲ್ ಅಕೌಂಟ್ ಡೇಟೆಡ್ ಟು ಈಕ್ವಿಟಿ ಶೇರ್ ಕ್ಯಾಪಿಟಲ್ ಅಕೌಂಟ್ ಫ್ರಮ್ ಲಾರ್ಜ್ ಟು ಸ್ಮಾಲ್. ಓಕೆ, ಆಮೇಲೆ ಏನು ಹೇಳಿದ್ದಾರೆ ಇಲ್ಲಿ? ಆನ್ 31st December 2014, ಅದೇ ಏನು ಹೇಳ್ತಾರೆ, ಸಬ್ ಡಿವಿಷನ್ ಅಂತ ಹೇಳಿದ್ದಾರೆ. ನೆಕ್ಸ್ಟ್, ಆನ್ 31st May 2015, the company in general meeting resolved to consolidate equity share of rupees 5 each, rupees 4 per share paid up into share of rupees 100 each
80 rupees paid up. ಅಂದರೆ ಏನಾಯಿತು, ಮುಂಚೆ ಅವ್ರು ಎಷ್ಟಕ್ಕೆ ಮಾಡಿದ್ರು, ಒಂದೊಂದು ಶೇರ್ ಫೇಸ್ ವ್ಯಾಲ್ಯೂ 5 rupees ಇತ್ತು, ಕರೆಕ್ಟಾ? ಅದರಲ್ಲಿ 4 rupees paid up ಅಂತ ಹೇಳಿದರು. ಈಗ ನಾವು 5 rupees ಇದ್ದ ಶೇರನ್ನು ಏನು ಮಾಡಬೇಕು, 100 rupees ಥರ ಕನ್ವರ್ಟ್ ಮಾಡಬೇಕು, ಕರೆಕ್ಟ್ ಅಲ್ವಾ? ಸೊ ಸೇಮ್ ಥಿಂಗ್, 5 rupeesಲ್ಲಿ 4 rupees paid up ಆಗಿದೆ. ಸೊ 100 rupeesಲ್ಲಿ 80 rupees paid up. ಇದರಲ್ಲಿ ಈಗ 3 ಸಿಚುವೇಶನ್ ಬರ್ತದೆ, ಯಾವುದೆಲ್ಲ ಅಂತ ನೋಡಿ. ಫಸ್ಟ್ ಒನ್ ಬೇಸ್ ಎಂಟ್ರಿ. ಅವ್ರು ಏನು ಹೇಳಿದ್ದಾರೆ ಅದನ್ನು ಬರೀಬೇಕು. ಏನು ಹೇಳಿದ್ದಾರೆ, ಆಥರೈಸ್ಡ್ ಕ್ಯಾಪಿಟಲ್ 20,000 ಶೇರ್ಸ್ ಆಫ್ rupees 10 each ಇದಿತ್ತು ಫಸ್ಟಿಗೆ ಕಂಪನಿಯಲ್ಲಿ. ಸೊ ಎಷ್ಟಾಯಿತು ಇವತ್ತು 2 lakh ಇದವ್ರು ಕೊಟ್ಟಿದ್ದಾರೆ. ಮತ್ತೇನು ಹೇಳಿದರು, 8 rupees paid up ಅಂತ ಹೇಳಿದ್ದಾರೆ. ಸೊ 20,000 ಶೇರ್ಸ್ ಇಂಟು 8 rupees ಎಷ್ಟಾಯಿತು, 1,60,000. ಸೊ ದಿಸ್ ಈಸ್ ದ ಬೇಸ್ ಇನ್ಫಾರ್ಮೇಷನ್. ಇಲ್ಲಿ ಅವ್ರು ಕೊಟ್ಟದ್ದು ಫಸ್ಟ್ ಸೆಂಟೆನ್ಸಲ್ಲಿ ಕೊಟ್ಟಿರೋದು ಇನ್ಫಾರ್ಮೇಷನ್. ಏನು ಕೊಟ್ಟಿದ್ದಾರೆ, 2 lakh rupees, 20,000 ಶೇರ್ಸ್, 10 each, 8 paid up. ಸೊ ಅದನ್ನು ಫಸ್ಟ್ ಇದನ್ನು ಹಾಗೆ ಸುಮ್ಮನೆ ಏನು ಕೊಟ್ಟಿದ್ದಾರೆ ಅದನ್ನು ಬರೆದುಕೊಂಡ್ಬಿಡಿ. ಸೆಕೆಂಡ್ ಒನ್ ಏನಾಗ್ತದೆ ಅಂತ ಹೇಳಿದರೆ, ಆ ಡೇಟ್ಗೆ ಏನು ಹೇಳಿದ್ದಾರೆ ಅವರು, 5 rupees ಮಾಡಿದರು ಅಂತ ಹೇಳಿದರು ಅಲ್ವಾ. 10 rupees ಶೇರನ್ನು 5 rupees ಮಾಡಿದರು, 4 paid up ಅಂತ ಹೇಳಿದ್ದಾರೆ. ಸೊ ನಾವು ಅದನ್ನು ಅದೇ ಥರ ಬರ್ಕೋಬೇಕು. ಆಥರೈಸ್ಡ್ ಕ್ಯಾಪಿಟಲ್, ಆಥರೈಸ್ಡ್ ಕ್ಯಾಪಿಟಲ್ ಇಲ್ಲಿ ಎಷ್ಟು ಶೇರ್ಸ್ ಇದೆ ಅಂತ ಹೇಗೆ ಗೊತ್ತಾಗುತ್ತೆ, ಈ ಕ್ಯಾಪಿಟಲ್ ನೋಡಿ, ಕ್ಯಾಪಿಟಲ್ ಎಷ್ಟಿದೆ ಇಲ್ಲಿ, 2 lakh ಇದೆ, ಕರೆಕ್ಟಾ? 2 lakh ಡಿವೈಡೆಡ್ ಬೈ ಎಷ್ಟು ರೂಪೀಸ್ ಇದೀಗ ಶೇರ್ ನಾವು ಮಾಡೋದು, 5 rupees ಇದು. 2 lakh ಡಿವೈಡೆಡ್ ಬೈ 5 ಅಂತ ಹೇಳಿದರೆ 40,000 ಶೇರ್ಸ್ ಆಯಿತು. ಸೊ 40,000 equity shares into 5 rupees each, 2 lakh. ಅಮೌಂಟ್ ಶುಡ್ ಬಿ ಸೇಮ್ ಅಲ್ವಾ? ಆಯಿತು. ನಂತರ ಇಶ್ಯೂಡ್ ಆ್ಯಂಡ್ ಪೇಡ್ ಅಪ್ ಕ್ಯಾಪಿಟಲ್, ಸೇಮ್ ನಂಬರ್ ಆಫ್ ಶೇರ್ಸ್, 40,000 equity shares ಆಫ್ ₹5 each, 4 rupees ಪೇಡ್ ಅಪ್. ಪೇಡ್ ಆಗ್ತದೆ ಎಷ್ಟು, 4 rupees. ಸೊ 40,000 into 4, 1,60,000. ಇದು ಯಾವಾಗ, 31st March 2015 ಫಸ್ಟ್ ಸಿಚುವೇಶನ್ಗೆ. ಸೆಕೆಂಡ್ ಸಿಚುವೇಶನ್ ಅದರಲ್ಲಿ ಕೊಟ್ಟಿದ್ದಾರೆ ನೋಡಿ, 31st May ಹೌದಲ್ವಾ, ಹೌದು. ಆನ್ 31st May 2015 ದ ಕಂಪನಿ ಇನ್ ಜನರಲ್ ಮೀಟಿಂಗ್ ರಿಸಾಲ್ವ್ ಟು ಕನ್ಸಾಲಿಡೇಟ್ ಇಕ್ವಿಟಿ ಶೇರ್ ಆಫ್ ₹5 each, 4 rupees paid up into shares of 100 each, 80 paid up. ಈಗ ಅವ್ರು ಏನು ಮಾಡಿದ್ದಾರೆ, 5 rupees ಇದ್ದದನ್ನು 100 ಮಾಡಿದ್ದಾರೆ, 80 paid up ಆಗಿದೆ. ಸೊ ಇಲ್ಲಿ ಏನಾಗ್ತದೆ ಈಗ, ಟೋಟಲ್ ನೋಡಿ, ಫಸ್ಟ್ ಆಥರೈಸ್ಡ್ ಕ್ಯಾಪಿಟಲ್ ಎಷ್ಟು ಅಂದರೆ ನಮಗೆ ಎಷ್ಟು ಕ್ಯಾಪಿಟಲ್ ಇದ್ದದ್ದು, 2 lakh. 2 lakh ಡಿವೈಡೆಡ್ ಬೈ ಎಷ್ಟು, ಈಗ ಫೇಸ್ ವ್ಯಾಲ್ಯೂ 100 rupees, ಕರೆಕ್ಟ್? ಸೊ ಎಷ್ಟು ಶೇರ್ಸ್ ಆಯಿತು, 2,000 ಶೇರ್ಸ್. ಫೇಸ್ ವ್ಯಾಲ್ಯೂ ಎಷ್ಟು, 100 ಇದೆ. 2,000 ಶೇರ್ಸ್ ಇಂಟು 100, 2 lakh. ಪೇಡ್ ಅಪ್ ಎಷ್ಟು, 2,000 equity shares ಆಫ್ ₹100 each ಇಂಟು 80 paid up ಅವರೇ ಕೊಟ್ಟಿದ್ದಾರೆ. ಸೊ 1,60,000. ಕ್ಲಿಯರ್? ಸೊ ಇದು ಜನರಲ್ ಆಗಿ ಅವ್ರು ಕೊಟ್ಟಿರುವಂಥದ್ದು. ಇದು ಫಸ್ಟ್ ಸಿಚುವೇಶನ್, ಇದು ಸೆಕೆಂಡ್ ಸಿಚುವೇಶನ್. ಈಗ ನಾವು ಆನ್ಸರ್ ಮಾಡಬೇಕಾದ್ರೆ ಇಲ್ಲಿ ಅವರು ನಮ್ಗೆ ಏನು ಹೇಳಿದ್ದಾರೆ, ಪಾಸ್ಟ್ ಜರ್ನಲ್ ಎಂಟ್ರೀಸ್ ಅಂತ ಕೊಟ್ಟಿದ್ದಾರೆ ನೋಡಿ. ಪಾಸ್ಟ್ ಜರ್ನಲ್ ಎಂಟ್ರೀಸ್ ಆ್ಯಂಡ್ ಶೋ ಹೌ ಶೇರ್ ಕ್ಯಾಪಿಟಲ್ ವಿಲ್ ಅಪಿಯರ್ ಇನ್ ದ ನೋಟ್ಸ್ ಟು ದ ಬ್ಯಾಲೆನ್ಸ್ ಶೀಟ್. ಹೇಗೆ ಮಾಡಬೇಕು ನಾವು ಅಂತ. ಸಿ ಹಿಯರ್ ಇನ್ ದಿಸ್ ಕೇಸ್ ನಾನು ನಿಮಗೆ ಹೇಳಿದೆ, ಫಸ್ಟ್ ಕೇಸ್ ಯಾವುದಕ್ಕೆ ಸಂಬಂಧಪಟ್ಟದ್ದು, ಸಬ್ ಡಿವಿಷನ್. ಓಕೆ, ಏನು ಜರ್ನಲ್ ಎಂಟ್ರಿ ಸಬ್ ಡಿವಿಷನ್ಗೆ, ಶೇರ್ ಕ್ಯಾಪಿಟಲ್ ಅಕೌಂಟ್ ಡೆಟ್ ಲಾರ್ಜರ್ ಡಿನಾಮಿನೇಷನ್ ಟು ಶೇರ್ ಕ್ಯಾಪಿಟಲ್ ಅಕೌಂಟ್ ಡೆಟ್ ಅಕೌಂಟ್ ಸ್ಮಾಲರ್ ಡಿನಾಮಿನೇಷನ್ಸ್. ಸೇಮ್ ಥಿಂಗ್, ಶೇರ್ ಕ್ಯಾಪಿಟಲ್ ಅಕೌಂಟ್ ಲಾರ್ಜರ್ ಡಿನಾಮಿನೇಷನ್ಸ್ ಎಷ್ಟು, 10 ಇತ್ತು ಅಲ್ವಾ, ಬೇಸಲ್ಲಿ 10 ಇತ್ತು. ಟು ಶೇರ್ ಕ್ಯಾಪಿಟಲ್ ಅಕೌಂಟ್ 5 ಆಗಿದೆ. ಅಮೌಂಟ್ ಎಷ್ಟು, 1,60,000 ಆಗ ಕ್ಯಾಲ್ಕುಲೇಟ್ ಮಾಡಿ ಇಟ್ಟಿದ್ದೇವೆ ನಾವು. ಸೆಕೆಂಡ್ ಕೇಸ್ ಇದ್ದು, ಸೆಕೆಂಡ್ ಕೇಸಲ್ಲಿ ಏನು ಕೊಟ್ಟಿದ್ದಾರೆ ಅವರು, ಕನ್ಸಾಲಿಡೇಷನ್. ಸೊ ಕನ್ಸಾಲಿಡೇಷನ್ಗೆ ನಾವು ಎಂಟ್ರಿ, ಕನ್ಸಾಲಿಡೇಷನ್ ಶೇರ್ ಕ್ಯಾಪಿಟಲ್ ಅಕೌಂಟ್ ಡೆಟ್ ಟು ಶೇರ್ ಕ್ಯಾಪಿಟಲ್ ಅಕೌಂಟ್ ಅಂದರೆ ಯಾವುದು, ಸ್ಮಾಲರ್ ಡಿನಾಮಿನೇಷನ್ ಟು ಲಾರ್ಜರ್. ಸೇಮ್ ಥಿಂಗ್ ಇಲ್ಲಿ ನೋಡಿ, ಸ್ಮಾಲರ್ ಡಿನಾಮಿನೇಷನ್ ಸೆಕೆಂಡ್ ಸ್ಟೆಪ್ ಏನಿತ್ತು, 5 rupees ಇತ್ತು, ಅದನ್ನು ಲಾರ್ಜರ್ ಡಿನಾಮಿನೇಷನ್ 100 rupees ಆಗಿ ಕನ್ವರ್ಟ್ ಮಾಡಿದ್ದೇವೆ, ಕರೆಕ್ಟ್? ಸೊ 1,60,000. ಕೇಸ್ 2 ನಾವು ಆಲ್ರೆಡಿ ಬರೆದಿದ್ದೇವಲ್ಲ ಇದು. ಸೊ 1,60,000 here and 1,60,000. 1,60,000. ಸೇಮ್ ಥಿಂಗ್ ಇಲ್ಲಿ ಏನು ಬರೆದಿದ್ದೇವೆ, ಕೇಸ್ 1 ಮತ್ತು ಕೇಸ್ 2 ಅದಷ್ಟೇ ಬರೆಯೋದು. ದಟ್ಸ್ ಆಲ್.